ಹಾಯ್ ಫ್ರೆಂಡ್ಸ್, ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನನ್ನ ಹೆಸರು ಶರಣ್. ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಜನ ಶೌಚಾಲಯದಲ್ಲಿ ಮೊಬೈಲ್ ಫೋನನ್ನು ಬಳಸ್ತಾ ಇದ್ದೀರಾ? ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ನಿಮ್ಮ ಶೌಚಾಲಯದಲ್ಲಿ ಮೊಬೈಲ್ ಫೋನನ್ನು ಬಳಸೋದ್ರಿಂದ ಏನೆಲ್ಲ ಅಪಾಯಗಳು ಕಾದಿದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಡಿಟೇಲ್ ಆಗಿ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಯಾರೆಲ್ಲ ಅವರ ಶೌಚಾಲಯದಲ್ಲಿ ಮೊಬೈಲ್ ಫೋನನ್ನು ಯೂಸ್ ಮಾಡ್ತಾ ಇದ್ದಾರೋ ಅಂಥವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣವಾ? ಅದಕ್ಕಿಂತ ಮೊದಲನೇದಾಗಿ ನೀವು ಕೂಡ ಈ ರೀತಿಯಾದಂಥ ಡಿಫ್ರೆಂಟ್ ವಿಡಿಯೋಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಾ? ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಒಂದು ಲೈಕ್ ಕೊಡೋದ್ರಿಂದ ನಾವು ಇನ್ನೂ ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದವರಾಗ್ತೀರಾ. ಫ್ರೆಂಡ್ಸ್, ಒಂದು ವೇಳೆ ನಿಮಗೆ ಶೌಚಾಲಯಕ್ಕೆ ಮೊಬೈಲ್ ಫೋನನ್ನು ತಗೊಂಡು ಹೋಗಿ ನೋಡುವ ಅಭ್ಯಾಸವಿದ್ದರೆ ತಕ್ಷಣವೇ ನಿಲ್ಲಿಸಬೇಕು ಎಂದು ತಜ್ಞರು ಹೇಳ್ತಾರೆ. ಯಾಕೆಂದರೆ ಈ ಮೂಲಕ ಕೆಲವರು ಅನಾನುಕೂಲತೆಗಳ ಸಹಿತ ಅನಾರೋಗ್ಯವು ಎದುರಾಗಬಹುದು ಅಂತ. ಮೊಬೈಲ್ ರಿಪೇರಿ ಅಂಗಡಿಗೆ ರಿಪೇರಿಗಾಗಿ ಬರುವ ಮೊಬೈಲ್ಗಳಲ್ಲಿ ಹಲವಾರು ನೀರಿಗೆ ಬಿದ್ದಿರುವ ತೊಂದರೆಯಿಂದಾಗಿ ಬರುತ್ತವೆ. ಇವುಗಳಲ್ಲಿ ಹೆಚ್ಚಿನವು ಶೌಚಾಲಯದ ಆ ಜಾಗದಲ್ಲಿಯೇ ಬಿದ್ದಿರುತ್ತವೆ. ಏಕೆಂದರೆ ಹಲವು ಜನರಿಗೆ ತಮ್ಮ ಮೊಬೈಲ್ ಫೋನುಗಳನ್ನು ಶೌಚಾಲಯಕ್ಕೆ ಕೊಂಡು ಹೋಗಿ ನೋಡುವ ಅಭ್ಯಾಸವಿರುತ್ತೆ. ಹಲವರಿಗೆ ಶೌಚಾಲಯದಲ್ಲಿ ಕಳೆಯಲು ಮೊಬೈಲ್ ನೆನಪಾದರೆ ಕೆಲವರು ಮೊಬೈಲ್ನಲ್ಲಿರುವ ಗೋಪ್ಯ ವಿಷಯಗಳನ್ನು ಅರಿಯುವ ಅಥವಾ ಕಳುಹಿಸುವ ತವಕವಿರುತ್ತದೆ. ಅದೇ ಕಾರಣಕ್ಕೆ ಹಲವು ಜನರು ಮೊಬೈಲ್ ಇಲ್ಲದೆ ಶೌಚಾಲಯದಲ್ಲಿ ಸಮಯವೇ ಹೋಗುವುದಿಲ್ಲ ಎನ್ನುವ ಮಾತು ಕೇಳೇ ಇರ್ತೀರಾ. ಹಾಗೆ ಫ್ರೆಂಡ್ಸ್, ವಾಸ್ತವದಲ್ಲಿ ಶೌಚಾಲಯದಿಂದ ಹೊರಬರಲು ಮೊಬೈಲ್ ಇಲ್ಲದಿದ್ದಾಗ ತೆಗೆದುಕೊಳ್ಳುವ ಸಮಯಕ್ಕಿಂತಲೂ ಮೊಬೈಲ್ ತೆಗೆದುಕೊಂಡು ಹೋದಾಗ ಹೆಚ್ಚು ಸಮಯ ತೆಗೆದುಕೊಳ್ಳುವುದು ಇತ್ತೀಚಿನ ಜನರಲ್ಲಿ ನೀವು ನೋಡೇ ಇರ್ತೀರಾ. ಈ ಅಭ್ಯಾಸವನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ತಜ್ಞರು ಸಲಹೆ ನೀಡ್ತಾರೆ. ಏಕೆಂದರೆ ತಜ್ಞರ ಪ್ರಕಾರ ಈ ಅಭ್ಯಾಸದಿಂದ ಕೆಲವು ಅನಾರೋಗ್ಯಗಳು ಎದುರಾಗುವ ಜೊತೆಗೆ ವ್ಯಾಸನ್ನಾಕರಿಯೂ ಹೌದು. ಬನ್ನಿ, ಈ ಕೆಟ್ಟ ಅಭ್ಯಾಸದಿಂದ ತೊಂದರೆಗಳು ಎದುರಾಗುವ ಬಗ್ಗೆ ಈಗ ನೋಡೋಣ. ಫ್ರೆಂಡ್ಸ್, ನಮ್ಮ ಶೌಚಾಲಯ ಸೂಕ್ಷ್ಮ ಜೀವಿಗಳು ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಸ್ಥಳವಾಗಿದೆ. ವಿಶೇಷವಾಗಿ ಟಾಯ್ಲೆಟ್ ಶೀಟ್ ಅಥವಾ ಫ್ಲೆಶ್ ಹ್ಯಾಂಡಲ್ ಮೊದಲಾದ ಹಲವಾರು ಸ್ಪರ್ಶಿಸುವ ಸ್ಥಳಗಳಲ್ಲಿ ಅತಿ ಹೆಚ್ಚು ಕ್ರಿಮಿಗಳಿಂದ ಕೂಡಿರುತ್ತವೆ. ಅಲ್ಲದೆ ಪ್ರತಿ ಬಾರಿ ಫ್ಲಶ್ ಮಾಡಿದಾಗಲೂ ಗಾಳಿಗೆ ಸಿಡಿಯುವ ನೀರಿನ ಹನಿ ನೀರಿನಲ್ಲಿಯೂ ಅಧಿಕ ಪ್ರಮಾಣದ ಸೂಕ್ಷ್ಮ ಕ್ರಿಮಿಗಳಿರುತ್ತವೆ ಹಾಗೂ ಇವು ತೇಲಾಡುತ್ತಾ ಶೌಚಾಲಯದ ಒಳಗಿರುವ ಎಲ್ಲಾ ವಸ್ತುಗಳ ಮೇಲೆ ಅಂಟಿಕೊಂಡಿರುತ್ತವೆ. ಇದೇ ಕಾರಣಕ್ಕೆ ಹಲ್ಲುಜ್ಜುವ ಬ್ರಷ್, ಶೇವಿಂಗ್ ಬ್ರಷ್, ನಾಲಿಗೆ ಸ್ವಚ್ಛಗೊಳಿಸುವ ಟಂಗ್ ಕ್ಲೀನರ್ ಮೊದಲಾದವುಗಳನ್ನು ಇನ್ನು ಬಳಸುವ ಮುನ್ನ ಬಿಸಿ ನೀರಿನಲ್ಲಿ ಅದ್ದಿ ಸ್ವಚ್ಛಗೊಳಿಸುವಂತೆ ಹೇಳಲಾಗುತ್ತದೆ. ಆದರೆ ಮೊಬೈಲ್ ಫೋನಿನ ವಿಷಯದಲ್ಲಿ ನಾವು ಅತ್ಯಧಿಕ ನಿರ್ಲಕ್ಷ್ಯವನ್ನು ತೋರುತ್ತೇವೆ. ನಾವು ಟಾಯ್ಲೆಟ್ಗೆ ತೆಗೆದುಕೊಂಡು ಹೋದ ಫೋನನ್ನು ಚೆನ್ನಾಗಿ ಉಪಯೋಗಿಸ್ತೀವಲ್ವಾ? ಉಪಯೋಗಿಸಿದ ನಂತರ ಅಲ್ಲಿಂದ ಸೂಕ್ಷ್ಮ ಕ್ರಿಮಿಕೀಟಗಳು ನಮ್ಮ ಕೈಯಾರೆ ದೇಹಕ್ಕೆ ಸೇರುತ್ತೆ. ಅಷ್ಟೇ ಅಲ್ಲ, ಶೌಚಾಲಯದಿಂದ ಹೊರಬಂದ ಬಳಿಕ ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡಿದ್ದರೂ ಮೊಬೈಲ್ ಸ್ಕ್ರೀನನ್ನು ಕ್ಲೀನ್ ಮಾಡದ ಕಾರಣದಿಂದ ನಂತರವೂ ಅವು ನಮ್ಮ ಬೆರಳಿನ ಮೂಲಕ ಆ ಸೂಕ್ಷ್ಮ ಕ್ರಿಮಿಕೀಟಗಳು ನಮಗೆ ಹಾಗೂ ನಮ್ಮ ಒಡನಾಟದಲ್ಲಿರುವ ಇತರ ವ್ಯಕ್ತಿಗಳಿಗೂ ದಾಟು ಹೋಗುವ ಸಾಧ್ಯತೆ ಇರುತ್ತದೆ. ಇದನ್ನೇ ಕನ್ನಡದ ಗಾದೆ ಮಾತಿನಲ್ಲಿ ಹೇಳಬೇಕು ಅಂದರೆ, ದಾರಿಯಲ್ಲಿ ಹೋಗುತ್ತಿರುವ ಮಾರಿಯನ್ನು ಮನೆಗೆ ಕರೆದಂತೆ. ಫ್ರೆಂಡ್ಸ್, ಟಾಯ್ಲೆಟ್ಗೆ ತಮ್ಮ ಮೊಬೈಲ್ ಫೋನನ್ನು ತೆಗೆದುಕೊಂಡು ಹೋದ ವ್ಯಕ್ತಿಯು ಸಾಮಾನ್ಯಕ್ಕೂ ಹೆಚ್ಚು ಸಮಯ ಟಾಯ್ಲೆಟ್ನಲ್ಲೇ ಕಳೆಯುತ್ತಾರೆ. ಆದರೆ ಮಲ ವಿಸರ್ಜನೆಗೆ ಸಹಜವಾಗಿ ಬೇಕಾಗಿರುವ ಸಮಯೋಕ್ತಕ್ಕಿಂತ ಹೆಚ್ಚು ಸಮಯವನ್ನ ನೀಡ್ತಾರೆ. ಆದರೆ ದೇಹದ ಸಹಜ ಕ್ರಿಯೆ ಆಗಬೇಕಾದ ಸಮಯದಲ್ಲಿ ಆಗದೆ ತೀರಾ ನಿಧಾನಗೊಳ್ಳುತ್ತದೆ. ಇದು ನಿಧಾನಗೊಂಡಷ್ಟು ಮಲಬದ್ಧತೆಯಾಗುವ ಸಾಧ್ಯತೆ ಹೆಚ್ಚುತ್ತದೆ. ಮೊಬೈಲ್ ಎದುರಿದ್ದಾಗ ಮೆದುಳು ಇದರಲ್ಲಿರುವ ಮಾಹಿತಿಯ ಮೇಲೆ ಕೇಂದ್ರೀಕರಿಸುವ ಕಾರಣಕ್ಕೆ ಐಚ್ಛಿಕವಾಗಿ ನಡೆಯಬೇಕಾಗುವ ಕಾರ್ಯ ನಡೆಯದೆ ಹಿಮ್ಮುಖ ಚಲನೆ ಕಾಣಿಸಿಕೊಳ್ಳಬಹುದು. ಆಗ ದೊಡ್ಡ ಕರಳು ಮತ್ತು ಗುಂದನಾಳದಲ್ಲಿ ಮಲದ ಸಾಂದ್ರತೆ ಹೆಚ್ಚಿ ಒಳಗೋಡೆಗಳ ಮೇಲಿನ ಒತ್ತಡ ಹೆಚ್ಚುತ್ತದೆ. ಇದನ್ನು ವೈದ್ಯ ವಿಜ್ಞಾನದಲ್ಲಿ ಫೆನಿಕಲ್ ಇಂಪ್ಯಾಕ್ಷನ್ ಎಂದು ಕರೆಯಲಾಗುತ್ತದೆ.
ಮೊಬೈಲ್ನಲ್ಲಿ ಕಳೆಯುವ ಸಮಯ ಹೆಚ್ಚಿದಷ್ಟು ಈ ಸ್ಥಿತಿ ಇನ್ನಷ್ಟು ಹೆಚ್ಚಾಗಬಹುದು ಎಂದು ಹೇಳ್ತಾರೆ. ಈ ಅಭ್ಯಾಸದಿಂದ ಮೂತ್ರನಾಳದ ಸೋಂಕು UTC ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸಹ ಎದುರಾಗಬಹುದು. ಏಕೆಂದರೆ ಟಾಯ್ಲೆಟ್ ಬಳಸುವ ಮುನ್ನ ನೀವು ಮುಟ್ಟುವ ಟಾಯ್ಲೆಟ್ ಶೀಟ್, ಟಾಯ್ಲೆಟ್ ಪೇಪರ್ ರೋಲ್ಸ್ ಮೊದಲಾದವುಗಳಲ್ಲಿರುವ ಕ್ರಿಮಿಗಳು ನಿಮ್ಮ ಬೆರಳಿಗೆ ಅಂಟಿಕೊಳ್ಳುತ್ತವೆ. ನೀವು ಮೊಬೈಲ್ ಪರದೆಯನ್ನು ಮುಟ್ಟಿದಾಗ ಮೊಬೈಲ್ ಪರದೆಗೂ ಕೂಡ ಅಂಟಿಕೊಳ್ಳುತ್ತದೆ. ಶೌಚಾಲಯದಿಂದ ಹೊರಬಂದ ಬಳಿಕ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆದುಕೊಂಡರೂ ಕ್ರಿಮಿಗಳು ಮೊಬೈಲ್ ಪರದೆ ಮೇಲೆ ಹಾಗೆ ಇರುತ್ತವೆ. ಆ ಮೊಬೈಲ್ ಬಳಸಿದ ಕೈಗಳಿಂದ ಮೂಗು ಅಥವಾ ಸೇವಿಸುವ ಆಹಾರದ ಮೂಲಕ ಬಾಯಿಯೊಳಗೆ ಹೋಗುತ್ತದೆ. ಒಮ್ಮೆ ಈ ಕ್ರಿಮಿಗಳು ಮೂಗಿನ ಒಳಭಾಗ ಅಥವಾ ಬಾಯಿ, ಕಣ್ಣು ಮೊದಲಾದ ತೇವ ಭಾಗಕ್ಕೆ ಸಿಕ್ಕಿತೋ ತಕ್ಷಣವೇ ಅವು ನಿಮ್ಮ ಶರೀರದಲ್ಲಿ ಎಲ್ಲ ಜಾಗಕ್ಕೂ ಹರಡಿ ಸೋಂಕು ಹರಡುವ ಸಾಧ್ಯತೆ ಹೆಚ್ಚಾಗುತ್ತದೆ. ಪರಿಣಾಮವಾಗಿ ಅತಿಸಾರ, ಮಲಬದ್ಧತೆ, ಹೊಟ್ಟೆ ಉಬ್ಬರ, ಉಳಿತೇಗು, ವಾಕರಿಕೆ, ವಾಂತಿ, ಅತಿಸಾರ, ಹೊಟ್ಟೆ ನೋವು ಮತ್ತು ಸೆಳೆತ ಮೊದಲಾದವುಗಳು ಎದುರಾಗಬಹುದು. ಫ್ರೆಂಡ್ಸ್, ಮೂಲವ್ಯಾಧಿ ಗಂಭೀರ ಸಮಸ್ಯೆಯಾಗಿದ್ದು ಅದನ್ನು ಸಾಮಾನ್ಯವಾಗಿ ಪೈಲ್ಸ್ ಎಂದು ಕರೆಯಲಾಗುತ್ತದೆ. ಟಾಯ್ಲೆಟ್ನಲ್ಲಿ ಫೋನ್ ಬಳಸುವುದರಿಂದ ನಿಮಗೆ ಪೈಲ್ಸ್ ಎದುರಾಗಬಹುದು ಎಂದು ತಿಳಿದರೆ ನಿಮಗೆ ಅಪಘಾತವಾಗಬಹುದು. ಆದರೆ ನಿಮ್ಮ ದೇಹವು ದೀರ್ಘ ಅವಧಿಗಳ ಅಭ್ಯಾಸವನ್ನು ಪಡೆಯುತ್ತದೆ ಮತ್ತು ಇದು ಗುಂದನಾಳದ ರಕ್ತನಾಳದಲ್ಲಿ ಉರಿಯೂತಕ್ಕೆ ಮತ್ತು ಗುಂದನಾಳದ ಸುತ್ತಲೂ ಮೂಲವ್ಯಾಧಿ ಎದುರಾಗಲು ಕಾರಣವಾಗಬಹುದು. ಮೂಲವ್ಯಾಧಿಗಳಿಗೆ ಗುಂದನಾಳದಲ್ಲಿ ರಕ್ತಸ್ರಾವವು ಕೂಡ ಉಂಟಾಗುತ್ತದೆ. ಹಾಗೆ ಫ್ರೆಂಡ್ಸ್, ಈ ಎಲ್ಲ ಸಮಸ್ಯೆಗಳ ಜೊತೆಗೆ ನಿಮ್ಮ ಹೆಚ್ಚಿನ ಸಮಯ ಕೂಡ ಹಾಳಾಗುತ್ತೆ. ಸೊ ನೋಡಿದ್ರಲ್ವಾ, ಟಾಯ್ಲೆಟ್ನಲ್ಲಿ ಫೋನನ್ನು ಅತಿಯಾಗಿ ಬಳಸೋದ್ರಿಂದ ಇವಾಗ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಕಂಡು ಬರದೇ ಇರ್ಬೋದು. ಆದರೆ ಮುಂದೆ ಒಂದಿನ ಈ ಅಪಾಯ ಅಂತೂ ತಪ್ಪಿದ್ದಲ್ಲ. ಹಾಗಾಗಿ ಈ ಅಭ್ಯಾಸವನ್ನು ದಿನದಿಂದ ದಿನಕ್ಕೆ ಕಡಿಮೆ ಮಾಡ್ಕೋತಾ ಬನ್ನಿ. ಇವತ್ತಿನ ಹೆಲ್ತ್ ಟಿಪ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಹೆಲ್ತ್ ಟಿಪ್ಗಳಿಗಾಗಿ ಹಿಂದೆ ನಮ್ಮ ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.